ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಮುಂದೆ ತುಂಬ ಒಳ್ಳೆಯ ದಿನಗಳು ಬರುತ್ತವೆ ಎನ್ನುವುದಕ್ಕೆ ನಿಮ್ಮ ಜೀವನದಲ್ಲಿ ಮುಖ್ಯವಾದ ಸೂಚನೆಯೇ ಅತಿ ಕಷ್ಟದ ದಿನಗಳು ಬರುವುದಾಗಿದೆ. ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ. ಬರುವ ಕಷ್ಟಗಳನ್ನು ಸವಾಲುಗಳಾಗಿ ತೆಗೆದುಕೊಂಡು ಸಂತೋಷದಿಂದಲೇ ಸ್ವೀಕರಿಸಿ. ಇಂದಿನ ಕಷ್ಟಗಳೇ ನಾಳೆಯ ನಿಮ್ಮ ಒಳ್ಳೆಯ ದಿನಕ್ಕೆ ಸ್ಫೂರ್ತಿಯಾಗುತ್ತವೆ. ದುಃಖ, ಅವಮಾನ, ಕಣ್ಣೀರು ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಅದರಿಂದ ಸ್ಫೂರ್ತಿ ತೆಗೆದುಕೊಂಡು ಜೀವನದಲ್ಲಿ ಎತ್ತರಕ್ಕೆ ಬೆಳೆದು ನಿಲ್ಲುವ ಜವಾಬ್ದಾರಿ ನಿಮ್ಮದೇ. ನಿನ್ನ ಜೀವನದಲ್ಲಾಗುವ ಅವಮಾನಗಳು ನಿನ್ನ ಮನಸ್ಸನ್ನು ಎಷ್ಟು ನೋಯಿಸುತ್ತದೆಯೋ ಅಷ್ಟೇ ನಿನಗೆ ಅವಮಾನ ಮಾಡಿದವರ ಮುಂದೆ ಬೆಳೆದು ನಿಲ್ಲಬೇಕು ಎನ್ನುವ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿಯಾಗುತ್ತಾ ಹೋಗುತ್ತೀಯ, ಬದಲಾಗಿ ಕುಗ್ಗುವುದಿಲ್ಲ. ಆದರೆ ನಿನ್ನ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನು ಅಲ್ಲಾಡಿಸಿ ಬಿಡುತ್ತದೆ. ನೋವುಗಳು ನಿನ್ನ ಮನಸ್ಸಿನಾಳಕ್ಕೆ ಹೋಗಿ ಕುಗ್ಗಲು ಬಿಡಬೇಡ. ಅದರಿಂದ ಕಲಿತ ಪಾಠಗಳನ್ನಷ್ಟೇ ನೆನಪು ಮಾಡಿಕೊಂಡು ನೋವುಗಳನ್ನು ಮರೆಯುವುದಕ್ಕೆ ಪ್ರಯತ್ನ ಮಾಡು. ನಿನ್ನ ಜೀವನದಲ್ಲಿ ನಡೆದು ಹೋದ ಕೆಟ್ಟ ಅನುಭವಗಳು, ಕೆಟ್ಟ ಪರಿಸ್ಥಿತಿಗಳು ನಿನಗೆ ಒಂದಲ್ಲ ಒಂದು ರೀತಿಯ ಪಾಠಗಳನ್ನು ಹೇಳಿ ಕೊಟ್ಟಿರುತ್ತದೆ. ಆ ಪಾಠಗಳನ್ನು ನಿನ್ನ ಮುಂದಿನ ಭವಿಷ್ಯಕ್ಕೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ನಿನ್ನನ್ನು ಯಾರು ಎಷ್ಟೇ ಕುಗ್ಗಿಸುವುದಕ್ಕೆ ಪ್ರಯತ್ನ ಮಾಡಿದರೂ ಅವರ ಮುಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಬೇಡ. ಅವರ ಮುಂದೆ ನೀನು ತೆಗೆದುಕೊಳ್ಳುವ ಧೈರ್ಯವೇ ನಿನ್ನ ಜೀವನದಲ್ಲಿ ನಿನಗೆ ಗೆಲುವು ಕೊಡುತ್ತದೆ. ನೊಂದ ಹೃದಯಕ್ಕೆ ಧೈರ್ಯ ನೀಡುವ ಶಕ್ತಿಯೇ ಆ ಭಗವಂತ. ಭಗವಂತನನ್ನು ಧ್ಯಾನಿಸುತ್ತಾ ನಿನ್ನ ಜೀವನವನ್ನು ಅವನಿಗೆ ಅರ್ಪಿಸು. ನಿನ್ನ ಪ್ರತಿ ಕ್ಷಣವನ್ನು ಅವನ ಹೆಸರಿನಲ್ಲೇ ಪ್ರಾರಂಭಿಸು. ಖಂಡಿತ ಒಳ್ಳೆ ದಿನಗಳು ಬಂದೇ ಬರುತ್ತದೆ. ಕಷ್ಟಗಳು ಕ್ಷಣಿಕವಷ್ಟೇ. ಇಲ್ಲಿ ಯಾವುದು ಶಾಶ್ವತವೂ ಅಲ್ಲ. ಜೀವನದಲ್ಲಿ ಕಷ್ಟವೋ ಸುಖವೋ ಎಲ್ಲವೂ ಆ ಭಗವಂತ ನೀಡುವ ಪ್ರಸಾದವೇ. ಅವನು ಕೊಟ್ಟಿದ್ದನ್ನು ಅನುಭವಿಸುವುದಷ್ಟೇ ನಮ್ಮ ಕರ್ತವ್ಯ. ಮುಂದೆ ಆಗಬಹುದಾದದ್ದೆಲ್ಲವೂ ಅವನ ಇಚ್ಛೆ. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡೆಯುವ ಶಕ್ತಿ ಈ ಜಗತ್ತಿನಲ್ಲಿ ಯಾರೊಬ್ಬರಿಗೂ ಇಲ್ಲ. ಆದರೆ ಬಂದ ಕಷ್ಟಗಳನ್ನು ತಡೆದು ನಿಲ್ಲುವ ಶಕ್ತಿಯನ್ನು ಕೊಡು ಭಗವಂತ ಎಂಬ ಪ್ರಾರ್ಥನೆ ನಮ್ಮಲ್ಲಿ ಧೈರ್ಯ ಮತ್ತು ನಂಬಿಕೆ ನೀಡುತ್ತದೆ. ಶ್ರೀ ಕೃಷ್ಣನಲ್ಲಿ ಜೀವಿಸುವ ವ್ಯಕ್ತಿ ಅಜ್ಞಾನದ ಸಾಗರದಿಂದ ಹೊರಗಡೆ ಬರುತ್ತಾನೆ ಎನ್ನುವುದು ಕೃಷ್ಣ ಪರಮಾತ್ಮನ ಒಂದು ವಾಕ್ಯವಾಗಿದೆ. ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಪಾಪಿಗಳಲ್ಲಿ ಪರಮ ಪಾಪಿ ಎಂದು ಪರಿಗಣಿತನಾಗಿದ್ದರೂ ನೀವು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖದ ಸಾಗರವನ್ನು ಸುಲಭವಾಗಿ ದಾಟಬಹುದು. ಮನುಷ್ಯನಿಗೆ ಕೃಷ್ಣ ಸಂಬಂಧದಲ್ಲಿ ತನ್ನ ನಿಜ ಸ್ವರೂಪದ ಅರಿವು ಎಷ್ಟು ಒಳ್ಳೆಯದು ಎಂದರೆ ಅದು ಅವನನ್ನು ಅಜ್ಞಾನ ಸಾಗರದಲ್ಲಿ ನಡೆಯುವ ಅಸ್ತಿತ್ವದ ಹೋರಾಟದಿಂದ ಕೂಡಲೇ ಮೇಲೆತ್ತುತ್ತದೆ. ಈ ಐಹಿಕ ಜಗತ್ತನ್ನು ಕೆಲವೊಮ್ಮೆ ಅಜ್ಞಾನ ಸಾಗರವೆಂದು, ಕೆಲವೊಮ್ಮೆ ಉರಿಯುತ್ತಿರುವ ಅರಣ್ಯವೆಂದು ಭಾವಿಸುತ್ತಾರೆ. ಎಂತಹ ನಿಪುಣ ಈಜುಗಾರನು ಸಮುದ್ರದಲ್ಲಿ ಉಳಿದುಕೊಳ್ಳಲು ತುಂಬ ಸೆಣಸಾಡಬೇಕಾಗುತ್ತದೆ. ಪಾಡು ಪಡುತ್ತಿರುವ ಈಜುಗಾರನನ್ನು ಯಾರಾದರೂ ಬಂದು ಸಮುದ್ರದಿಂದ ಮೇಲೆತ್ತಿದರೆ ಆತನೇ ಬಹು ದೊಡ್ಡ ರಕ್ಷಕನಾಗುತ್ತಾನೆ. ದೇವೋತ್ತಮ ಪರಮ ಪುರುಷನಿಂದ ಬಂದ ಪರಿಪೂರ್ಣ ಜ್ಞಾನವು ಮುಕ್ತಿಯ ಮಾರ್ಗ. ಕೃಷ್ಣ ಪ್ರಜ್ಞೆಯ ದೋಣಿಯು ಬಹಳ ಸರಳವಾದದ್ದು, ಜೊತೆಗೆ ಅತ್ಯಂತ ಭವ್ಯವಾದದ್ದು. ಹೇ ಅರ್ಜುನನೇ, ಪ್ರಜ್ವಲಿಸುತ್ತಿರುವ ಬೆಂಕಿಯು ಕಟ್ಟಿಗೆಯನ್ನು ಹೇಗೆ ಸುಟ್ಟು ಬೂದಿ ಮಾಡುತ್ತದೆಯೋ ಹಾಗೆಯೇ
ಜ್ಞಾನವೆಂಬ ಅಗ್ನಿಯು ಎಲ್ಲ ಐಹಿಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಆತ್ಮ, ಪರಮಾತ್ಮ ಮತ್ತು ಇವುಗಳು ಸಂಬಂಧದ ಪರಿಪೂರ್ಣ ಜ್ಞಾನವನ್ನು ಇಲ್ಲ ಅಗ್ನಿಗೆ ಹೋಲಿಸಲಾಗಿದೆ. ಈ ಅಗ್ನಿಯು ಎಲ್ಲ ಪಾಪ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಹಾಕುವುದಲ್ಲದೆ ಎಲ್ಲ ಪುಣ್ಯ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಕರ್ಮದ ಪ್ರತಿಕ್ರಿಯೆಗಳ ಹಲವು ಹಂತಗಳಿವೆ. ರೂಪುಗೊಳ್ಳುತ್ತಿರುವ ಕರ್ಮದ ಪ್ರತಿಕ್ರಿಯೆ, ಪ್ರತಿಫಲಿಸುತ್ತಿರುವಂತಹ ಕರ್ಮದ ಪ್ರತಿಕ್ರಿಯೆ, ಆಗಲೇ ಸಾಧಿಸಿದ ಕರ್ಮದ ಪ್ರತಿಕ್ರಿಯೆ ಮತ್ತು ಕಾರಣಪೂರ್ವಕ ಕರ್ಮದ ಪ್ರತಿಕ್ರಿಯೆ. ಆದರೆ ಜೀವಿಯ ನಿಜ ಸ್ವರೂಪದ ಜ್ಞಾನವು ಲಭ್ಯವಾದಾಗ ಕರ್ಮಗಳ ಎಲ್ಲ ಪ್ರತಿಕ್ರಿಯೆಗಳು ಸುಟ್ಟು ಹೋಗುತ್ತವೆ. ವೇದಗಳಲ್ಲಿ ಉಭೆ ಊಹೈವೇಶ ಏತೆ ತಾರತಮ್ಯ ಮೃತಃ ಸಾಧ್ಯ ಸಾಧೂನಿ, ಅಂದರೆ ಮನುಷ್ಯನು ಧಾರ್ಮಿಕ ಮತ್ತು ಅಧಾರ್ಮಿಕ ಕರ್ಮಗಳ ಪ್ರತಿಕ್ರಿಯೆಗಳೆರಡನ್ನು ನಿವಾರಿಸಿಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ. ಉಳಿಯ ಪೆಟ್ಟನ್ನು ಪೆಟ್ಟು ಅಂದುಕೊಂಡರೆ ಯಾವ ಕಲ್ಲು ಕೂಡ ಶಿಲೆ ಆಗುವುದಿಲ್ಲ. ನೇಗಿಲು ಉಳೋದನ್ನು ನೋವು ಅಂತ ಅಂದುಕೊಂಡರೆ ಯಾವ ಭೂಮಿಯೂ ಕೂಡ ಫಲ ಕೊಡುವುದಿಲ್ಲ. ಹಾಗೆ ತಂದೆಯು ಬೈಯುವುದನ್ನು ಮಗ ತಪ್ಪು ಅಂತ ತಿಳಿದುಕೊಂಡರೆ ಯಾವ ಮಗನೂ ಕೂಡ ಜೀವನದಲ್ಲಿ ಮುಂದೆ ಬರುವುದಕ್ಕಾಗುವುದಿಲ್ಲ. ಭಗವಂತ ಕೆಲವೊಂದು ಸಂಬಂಧಗಳನ್ನು ಬೇಕಂತಲೇ ನಮ್ಮಿಂದ ದೂರ ಮಾಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದ ಸತ್ಯ ದೇವರಿಗೆ ಮಾತ್ರ ತಿಳಿದಿರುತ್ತದೆ. ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವ ಆಸೆ ಕೊನೆಗೆ ನನಗೇನು ಬೇಡ ಅನಿಸುವಂತೆ, ಎಲ್ಲರೂ ನನ್ನವರೇ ಎಂದು ಶುರುವಾಗುವ ಸಂಬಂಧ ಕೊನೆಗೆ ಯಾರೂ ನನ್ನವರಲ್ಲ ಎನ್ನುವುದೇ ನಿಜವಾದ ಜೀವನ. ಧನವಂತನು ಸಮುದ್ರ ಇದ್ದಂತೆ, ಒಬ್ಬರ ದಾಹವನ್ನು ಕೂಡ ತೀರಿಸುವುದಿಲ್ಲ. ಗುಣವಂತನು ಬಾವಿ ಇದ್ದಂತೆ, ಊರಿನಲ್ಲಿ ಎಲ್ಲರ ದಾಹವನ್ನು ತೀರಿಸುತ್ತಾನೆ. ಯಾರು ಸಿಟ್ಟಿನ ಸಂದರ್ಭದಲ್ಲಿಯೂ ಕೆಟ್ಟ ಪದಗಳನ್ನು ಉಪಯೋಗಿಸುವುದಿಲ್ಲವೋ ವಾಸ್ತವಿಕವಾಗಿ ಆ ವ್ಯಕ್ತಿ ಅತ್ಯಂತ ಬುದ್ಧಿವಂತ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದರ್ಥ. ಕಾಲಾಯ ತಸ್ಮೈ ನಮಃ. ಯಾರನ್ನು ಯಾವುದನ್ನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಲೆಕ್ಕಾಚಾರ ಹಾಕಿ ನೋಡಬೇಡಿ. ಏಕೆಂದರೆ ಬೆಲೆ ಬಾಳದ ಕಲ್ಲನ್ನು ಸಹ ಬೆಲೆಯುಳ್ಳಂತಹ ವಜ್ರವನ್ನಾಗಿ ಬದಲಾಯಿಸುವ ಶಕ್ತಿ ಕಾಲಕ್ಕೆ ಇದೆ ಎಂಬುದು ತಿಳಿದಿರಲಿ. ಏಕೆಂದರೆ ಈ ಕಾಲ ಎನ್ನುವುದು ಒಂದು ಮಾಯೆ ಇದ್ದಂತೆ. ನಾವು ನೋಡುವ ದೃಷ್ಟಿಯಲ್ಲಿ ಸ್ಪಷ್ಟತೆ ಇದ್ದರೆ ಕಾಣುವ ಸೃಷ್ಟಿಯೂ ಕೂಡ ಸ್ಪಷ್ಟವಾಗಿಯೇ ಕಾಣುತ್ತದೆ. ಹಾಗೆ ಮಾತನಾಡುವ ಧ್ವನಿಯಲ್ಲಿ ಸ್ನೇಹ ಇದ್ದರೆ ಕೇಳಿಸಿಕೊಳ್ಳುವ ಮನಸ್ಸಿನಲ್ಲಿಯೂ ಕೂಡ ತಾಳ್ಮೆ ಇರುತ್ತದೆ. ದೊಡ್ಡವನಾಗಲು ಪ್ರಯತ್ನ ಮಾಡಬೇಡ, ಒಳ್ಳೆಯವನಾಗುವುದಕ್ಕಷ್ಟೇ ಪ್ರಯತ್ನಿಸು. ಆಗ ನೀನೇ ನಿನಗರಿವಿಲ್ಲದೆಯೇ ದೊಡ್ಡವನಾಗಿರುತ್ತೀಯ. ಜೀವನದಲ್ಲಿ ಎಲ್ಲರಿಂದಲೂ ಕಲಿಯಬೇಕು, ಆದರೆ ಯಾರನ್ನೂ ಹಿಂಬಾಲಿಸಬಾರದು. ದ್ವೇಷದಿಂದ ನಿದ್ರೆ, ಹಸಿವು, ಆರೋಗ್ಯ ಎಲ್ಲವೂ ಕಳೆದು ಹೋಗುತ್ತದೆ. ಪ್ರೀತಿಯಿಂದ ಅದೆಲ್ಲವೂ ನಮ್ಮನ್ನು ಸೇರಿಕೊಳ್ಳುತ್ತದೆ. ಯಾವುದು ಬೇಕು ನೀವೇ ಆರಿಸಿಕೊಳ್ಳಿ. ಶ್ರೀಮಂತ ಅಂದ ಮೇಲೆ ಅಹಂಕಾರ ಬರಬಾರದು. ದುಡ್ಡು ಬಂದ ಮೇಲೆ ಮದ ಹುಟ್ಟಬಾರದು. ಇವೆರಡೂ ಇರದ ಮನುಷ್ಯ ಕೊನೆಯವರೆಗೂ ಯಾವಾಗಲೂ ಶ್ರೀಮಂತನಾಗಿಯೇ ಇರುತ್ತಾನೆ. ಜೀವನದಲ್ಲಿ ಎಲ್ಲ ರೀತಿಯ ಪಾಠಗಳನ್ನು ಕಲಿತಿದ್ದೇವೆ ಎಂದರೆ, ಆದರೆ ಯಾರನ್ನು ನಂಬಬೇಕು, ಯಾರನ್ನ ನಂಬಬಾರದು ಅನ್ನೋದನ್ನು ನಾವು ಸಾಯುವ ತನಕ ಕಲಿಯುವುದು ಕಷ್ಟವೇ ಸರಿ. ಸುಳ್ಳಿಗೆ ಸಾವಿರಾರು ಮಿತ್ರರು, ಆದರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ ಇಲ್ಲಿ. ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು. ನಾವು ದೃಢವಾದ ಸಂಕಲ್ಪದಿಂದ
ಕೆಲಸವನ್ನು ಮಾಡಿದಾಗ ಮಾತ್ರ ಒಳಗಿರುವ ಪ್ರತಿಭೆಯನ್ನು ಕಾಣಬಹುದು. ಖುಷಿಯಲ್ಲಿ ಇರುವಾಗ ಚಪ್ಪಾಳೆ ತಟ್ಟಲು ಬಳಸುವ 10 ಬೆರಳುಗಳಿಗಿಂತ ನಾವು ಕಷ್ಟದಲ್ಲಿ ಇದ್ದಾಗ ನಮ್ಮ ಕಣ್ಣೀರನ್ನು ಒರೆಸುವ ಒಂದೇ ಒಂದು ಬೆರಳು ತುಂಬ ಮಹತ್ವವಾದದ್ದು. ಮನಸ್ಸು ಒಮ್ಮೆ ಕಲ್ಲಾಗಿ ಹೋದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ. ಕಷ್ಟ ಆದರೂ ಪರವಾಗಿಲ್ಲ, ನೋಯಿಸುವ ಜನಗಳ ಮುಂದೆ ಸಾಧ್ಯವಾದಷ್ಟು ನಗುತ್ತಲೇ ಜೀವನ ಮಾಡಿ. ಯಾರು ಯಾರನ್ನಾದರೂ ಸಮಯ ಸಾಧಕರನ್ನಾಗಿ ಮೋಸ ಮಾಡಿದರೆ ಖಂಡಿತ ಅವರಿಗೆ ಇದು ಪ್ರಾಪ್ತವಾಗುತ್ತದೆ. ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ನಂಬಿಸಿ ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ಅವರಿಗೆ ತಕ್ಕನಾದ ಪಾಠವನ್ನು ಖಂಡಿತ ಕಲಿಸುತ್ತದೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಉತ್ತಮವಾದ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.